ಆ ಮಧುಸೂದನ್ ಅವ್ರ ವಿಚಾರ ಏನಾಯ್ತು? ಎಲ್ಲ ಒಳ್ಳೆ ವಿಚಾರನೇ ಹೇಳಿದ್ರು ಮಾವ. ಆದರೆ ಅವ್ರ ವಿಚಾರನ ಎಲ್ಲೂ ಚರ್ಚೆ ಮಾಡಬೇಡಿ ಅಂತ ಹೇಳಿದ್ರು. ಅಂದ್ರೆ ಹೊರಗಡೆ ಎಲ್ಲೂ ಚರ್ಚೆ ಮಾಡಬೇಡಿ ಅಂತ. ಓಹೋ. ಅಂತೂ ದೇವಸ್ಥಾನಕ್ಕೆ ಬಂದ್ಮೇಲೆ ಎಲ್ಲ ಕೂಡ್ಕೊಂಡು ಬರ್ತಾ ಇದೆ. ಅಬ್ಬಾ, ಸದ್ಯದಲ್ಲೇ ಸೂರ್ಯಮಣಿ ಸಿಗೋ ಎಲ್ಲಾ ಲಕ್ಷಣಗಳು ಕಾಣಿಸ್ತಾ ಇವೆ. ಏನೋ ಅಳಿ ಅಂದ್ರೆ ಎಲ್ಲಾ ಸಮಸ್ಯೆಗಳು ಒಂದೊಂದೇ ಬಗೆಹರಿದು ಎಲ್ರಿಗೂ ಒಳ್ಳೇದಾದ್ರೆ ನನಗಷ್ಟೇ ಸಾಕು. ಅಮ್ಮ, ಯಾಕೆ ಒಂಥರ ಇದೆಯಾ? ಏನೂ ಇಲ್ಲ ಕಣ. ಈ ದೇವಸ್ಥಾನ ನೋಡಿದ್ನಲ್ಲ, ಹಳೆ ನೆನಪಾಗ್ತಾ ಇದೆ. ಅತ್ತೆ, ನೀವ್ ಖುಷಿಯಾಗಿರ್ಲಿ ಅಂತಾನೆ ನಾವ್ ನಿಮ್ ಜೊತೆ ಬಂದಿರೋದು. ಹಳೇದೆಲ್ಲ ನೆನ್ಸ್ಕೊಂಡು ಮುಖ ಯಾಕೆ ಸಪ್ಪಗ್ ಮಾಡ್ಕೋತೀರಾ? ಇನ್ ಮುಂದೆ ಎಲ್ಲ ಒಳ್ಳೇದೇ ಆಗತ್ತೆ. ನಗ್ನಗ್ತಾ ಇರಿ. ನಗ್ನಗ್ತಾ ಇರಿ ಬೀಗ್ತಿಯಮ್ಮ. ಲೇ ನಗೋ, ಪ್ರಸಾದ ಕೊಡು, ಕೊಡ ಇಲ್ಲಿ ಕಾಯಿ ಕೊಡು. ಭಗವಂತ, ಆದಷ್ಟು ಬೇಗ ಸೂರ್ಯಮಣಿ ಸಿಗೋ ಹಾಗೆ ಮಾಡಪ್ಪ. ಮಹಾದೇವ, ನನ್ ಗಂಡಂಗೆ ಯಾವ ತೊಂದ್ರೆನೂ ಬರ್ತಿರೋ ಹಾಗೆ ನೀನೇ ಕಾಪಾಡ್ಬೇಕು. ಅಪ್ಪ ಮಂಜುನಾಥ, ನಾನು ಬೇಕು ಅಂದದ್ದನ್ನೆಲ್ಲ ನೆರವೇರಿಸಿದೀಯ. ನನಗೀಗ ಆ ದೇವರಾಜನಿಂದ ಹೇಗಾದರೂ ಮುಕ್ತಿ ಸಿಗೋ ಹಾಗೆ ಮಾಡು. ದೇವರೇ, ಆದಷ್ಟು ಬೇಗ ನಮ್ಮ ಸುರಭಿಗೊಂದು ಮಗು ಆಗ್ಲಪ್ಪ. ಆ ಮಗುವಿಂದ ನಮಗೆಲ್ಲ ಸಂತೋಷ ಸಿಗಲಿ. ಭಗವಂತ, ನಮ್ಮ ಕುಟುಂಬದ ಮೇಲೆ ಯಾವ ಕೆಟ್ಟ ದೃಷ್ಟಿನೂ ಬೀಳದೇ ಇರೋ ಹಾಗೆ ನೋಡ್ಕೊಳಪ್ಪ. ಲಲಿತಾ, 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 ಎದ್ದೇಳು, ಎದ್ದೇಳು, ಒಂದು ನಿಮಿಷ ಎದ್ದೇಳು. ಯಾಕ್ರಿ, ಏನಾಯ್ತು? जाके पकड़ो, उसको छोड़ो मत, जाके पकड़ो. परमेशी, कौन रहा? ರೀ, ನನಗೆ ಭಯ ಆಗ್ತಿದೆ ರೀ, ಭಯ ಆಗ್ತಿದೆ. ನೋಡು, ನೋಡು. ಯಜಮಾನ್ರೆ, ಯಜಮಾನ್ರೆ, ನಾನು ಪರಮೇಶಿ. ಪರಮೇಶಿ, 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 ತಡಿ. ನಿಧಾನ, ನಿಧಾನ. ಯಜಮಾನ್ರೆ, ಯಜಮಾನ್ರೆ, ನಾನು ಪರಮೇಶಿ. ಬಾಗಿಲು ತೆಗೀರಿ. ಯಜಮಾನ್ರೆ, ಯಜಮಾನ್ರೆ, ಬಾಗಿಲು ತೆಗೀರಿ. ಪರಮೇಶಿ, ಏನ್ ಗುಂಡಿ ಶಬ್ದ ಕೇಳಿಸ್ತಾ ಇದೆ? ಯಜಮಾನ್ರೆ, ನಡೀರಿ ನೀವು. ಯಜಮಾನ್ರೆ, ನಡೀರಿ ನೀವು, ನಾನು ಇಲ್ಲೇ ಇರ್ತೀನಿ. ಬನ್ನಿ ನೀವು. ಹೇಳಪ್ಪ, ಯಾರವರು? ಯಜಮಾನ್ರೆ, ಯಾರು ಅಂತ ಗೊತ್ತಿಲ್ಲ. ಹೊರಗಡೆಯಿಂದ ಬಂದಿದ್ದಾರೆ. ನಿಮ್ಮನ್ನ ಕೊಲೆ ಮಾಡಕ್ ಬಂದಿದ್ದಾರೆ. ಏನಪ್ಪ ಹೇಳ್ತಾ ಇದ್ಯಾ? ಹೌದು ಯಜಮಾನ್ರೆ, ಹೌದು. ಅಲ್ಲಪ್ಪ,
ಪೊಲೀಸ್ ಅವ್ರಿಗೊಂದು ಫೋನ್ ಮಾಡ್ಬೇಕಾಗಿತ್ತಲ್ವಾ? ಮಾಡಿದೀನಿ ಅಮ್ಮೋರೆ, ಇನ್ನೇನ್ ಬರ್ತಾ ಇದ್ದಾರೆ. ಯಜಮಾನ್ರೆ, ಪೊಲೀಸ್ ವ್ಯಾನ್ ಬಂತು ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ರೂಮ್ ಬಿಟ್ಟು ಆಚೆ ಹೋಗ್ಬೇಡಿ. ಈ ಊರಲ್ಲಿ ನಮ್ ಕೆಲಸ ಮುಗೀತು. ನಾವೀಗ ದ್ವಾರಕಕ್ಕೆ ಹೊರಟೋಗೋಣ. ಪೊಲೀಸವ್ರು ಬಂದಾಗ ಎಲ್ಲಾ ವಿಷಯನೂ ತಿಳಿಸ್ಬಿಡ್ತೀನಿ. ನೀವ್ ಇಲ್ಲಿಂದ ಆಚೆ ಬರ್ಬೇಡಿ ಯಜಮಾನ್ರೆ, ಇಲ್ಲೇ ಇರಿ. ಆಯ್ತಪ್ಪ, ಆಯ್ತು ಆಯ್ತು ಆಯ್ತು. ಯಜಮಾನ್ರೆ, ತಗೊಳ್ಳಿ, ಇದ್ರ ಇಟ್ಕೊಳ್ಳಿ. ಯಾರಾದ್ರೂ ಬಂದು ಅಟ್ಯಾಕ್ ಮಾಡಿದ್ರೆ ಯೋಚನೆ ಮಾಡಬೇಡಿ, ಫೈರ್ ಮಾಡ್ಬಿಡಿ. ಒಂದ್ ನಿಮಿಷ ಬನ್ನಿ, ಬಾಗ್ಲಾಕೊಳ್ಳಿ. ಬನ್ನಿ ಬನ್ನಿ. ಅಪ್ಪ ಭಗವಂತ ಕಾಪಾಡಪ್ಪ. ರೀ, ನನಗೆ ತುಂಬಾ ಭಯ ಆಗ್ತಿದೆ ರೀ. ಲಲಿತಾ, ಪೊಲೀಸ್ನವ್ರು ಬಂದಿದ್ದಾರಲ್ಲ, ಏನೂ ಆಗಲ್ಲ, ಧೈರ್ಯವಾಗಿರು. ಒಂದ್ ಕ್ಷಣಕ್ಕೆ ನನ್ನ ಜೀವನೇ ಬಾಯಿಗೆ ಬಂದಂಗ ಆಗೋಯ್ತು. ಲಲಿತಾ, ಲಲಿತಾ, ನಾವು ಭಗವಂತನ ಸನ್ನಿಧಾನದಲ್ಲಿದ್ದೀವಿ. ಅವನ ಅಭಯ ಹಸ್ತಾ ಇರೋವರೆಗೂ ನಮ್ಗೇನೂ ಆಗಲ್ಲ. ನೀನು ಧೈರ್ಯವಾಗಿರಮ್ಮ. ಅಪ್ಪ ಭಗವಂತ, ನಮ್ಮನ್ನು ಸುಸೂತ್ರವಾಗಿ ಊರಿಗೆ ಹೋಗಂಗ್ ಮಾಡಪ್ಪ. ಅಪ್ಪ ಭಗವಂತ, ಏನಪ್ಪ ನಿನ್ನ ಶೋಷಣೆ. ಅಮ್ಮ ಜಗದಾಂಬೆ, ನೀನೇ ನಮ್ಮನ್ನ ಕಾಪಾಡಬೇಕು ತಾಯಿ. ಧೈರ್ಯವಾಗಿರು, ಧೈರ್ಯವಾಗಿರು. ನೀನು ಹಾಕಿದ್ರು ಆಗ್ತೀಯ ಅಂತ ದೊಡ್ಡ ನನ್ ಮಗ ನೀನು. ಅದ್ರಲ್ಲಿ ಹಾಕ್ಬೇಡ, ಬಾವಿ ಮೇಲೆ ಇಟ್ಬಿಟ್ಟು ಹೋಗು. ಇದೆಲ್ಲ ನಿನ್ ಗಾರ್ಡನ್ ಅಲ್ಲಿ ಬೆಳೆದಿರೋ ಫ್ಲವರ್ಗಳು, ನಿನ್ನ ಕೈಯಾರೆ ನೀನೇ ಹೊಸ್ಕ್ ಹಾಕಿರೋ ಹೂಗಳು. ವಾಟ್ ಅ ಸರ್ಪ್ರೈಸ್! ಇದೇನು ಇದನ್ನೆಲ್ಲ ಬಿಟ್ಬಿಟ್ಟಿದ್ದೀನಿ, ನಾನು ತುಂಬಾ ಒಳ್ಳೆಯವನಾಗಿದ್ದೀನಿ ಅಂತೆಲ್ಲ ಬಿಲ್ಡಪ್ ಕೊಡ್ತಾ ಇದ್ದೆ. ಇವಾಗ ಮತ್ತೆ ಶುರು ಹಚ್ಕೊಂಡ್ಯಾ? ಯಾಕೆ ಅಪರೂಪ ಕುಡಿಯೋದು ತಪ್ಪ? ಅಪರೂಪಕ್ಕೆ ಡ್ರಿಂಕ್ಸ್ ಮಾಡಿದ್ರೆ ತಪ್ಪಲ್ಲ, ಆದ್ರೆ ಅಪರೂಪಕ್ಕೆ ಫ್ರಸ್ಟ್ರೇಷನ್ ಅಲ್ಲಿ ಡ್ರಿಂಕ್ಸ್ ಮಾಡೋದು ತಪ್ಪು. ಎಂಜಾಯ್ ಮಾಡಕ್ಕೆ ಕುಡಿಬೇಕು ಅಂತ ಅಂದ್ರೆ ಫ್ರೆಂಡ್ಸ್ ಜೊತೆ ಕುಡಿತಾರೆ. ಒಬ್ರೇ ಕುಡಿತಾ ಇದ್ರೆ ಏನಂತಾರೆ ಹೇಳು? ನೋಡು ಬ್ರೋ, ಡ್ರಿಂಕ್ಸ್ ನ ಸಿಪ್ ಬೈ ಸಿಪ್ ಕುಡಿಯೋದಕ್ಕೂ ಒಂದೇ ಸತಿ ಗಟ 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 ಅಂತ ಕುಡಿಯೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡು, ನಾನು ಯಾವುದೋ ಟೆನ್ಷನಲ್ಲಿ ಇದ್ದೀನಿ. ನೀನು ಸುಮ್ಮನೆ ಬಂದು ಸೈಕಾಲಜಿ ಎಕ್ಸ್ಪೆರಿಮೆಂಟ್ ಎಲ್ಲ ನನ್ನ ಮೇಲೆ ಮಾಡಕ್ ಬರ್ಬೇಡ. ಬೇಜಾರಾಗ್ಬೇಡ ಬ್ರೋ, ನನ್ಗಿರೋದು ನೀನೊಬ್ನೇ ತಮ್ಮ. ನಿನ್ ಜೀವನ ಹೇಗಿತ್ತು ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ಇವಾಗ ತಾನೇ ಸುಧಾರಿಸಿದ್ಯಾ, ಮತ್ತೆ ಇದೆಲ್ಲ ಬೇಕಾ? ಏನ್ ಮಾಡ್ಲಿ ನಾನು? ನನಗಿರೋ ಟೆನ್ಷನ್ಗೆ ರಾತ್ರಿ ಎಲ್ಲ ನಿದ್ರೆ ಬರ್ತಾ ಇಲ್ಲ, ಏನೇನೋ ಯೋಚನೆಗಳು. ಅದಕ್ಕೆ ಸ್ವಲ್ಪ ಕೂಲ್ ಆಗೋಣ ಅಂತ. ಕೂಲ್ ಆಗ್ಬೇಕು ಅಂತ ಅಂದ್ರೆ ಮೆಡಿಟೇಷನ್ ಮಾಡು ಬ್ರೋ, ಅಥವಾ ಯಾವ್ದಾದ್ರೂ ಒಂದ್ ಲೈಟ್ ಮ್ಯೂಸಿಕ್ ಕೇಳು. ಅದನ್ ಬಿಟ್ಟು ಆಲ್ಕೋಹಾಲ್ ಹಿಂದೆ ಬಿದ್ದಿದೀಯಲ್ಲ, ಇದನ್ ಕುಡಿದ್ರೆ ಇನ್ನು ಮನ್ಸ್ ಕೆಡುತ್ತೆ. ಯಾವತ್ತೋ ಒಂದ್ಸಲಿ ಕುಡಿದ್ರೆ ಏನೂ ಆಗಲ್ಲ. ನಿನಗೆ ಇವತ್ತು ತಲೆ ತಿನ್ನೋದಕ್ಕೆ ಯಾರು ಇಲ್ಲ ಅನ್ಸುತ್ತೆ, ಅದಕ್ಕೆ ನನ್ನ ಹುಡ್ಕೊಂಡಿದ್ಯಾ? ಅಲ್ಲ ಬ್ರೋ, ಇವಾಗ ಮನೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ, ಇನ್ನು ನಿನ್ ಜೂನಿಯರ್ ಬೇರೆ ಬರ್ತಾ ಇದ್ದಾನೆ. ಇಂಥ ಟೈಮಲ್ಲಿ ಏನ್ ಟೆನ್ಷನ್ ಇರುತ್ತೆ ಹೇಳು? ನಾನು ಮನುಷ್ಯನೇ, ನನಗೂ ಫ್ರಸ್ಟ್ರೇಷನ್ ಇರುತ್ತೆ, ಟೆನ್ಷನ್ ಇರುತ್ತೆ. ಅದನ್ನೆಲ್ಲ ನಿನ್ನ ಹತ್ರ ಹೇಳ್ಬೇಕು ಅನ್ನೋ ರೂಲ್ಸ್ ಇಲ್ಲ ತಾನೇ? ಕೂಲ್ ಬ್ರೋ, ಕೂಲ್. ಯಾಕೆ ಇಷ್ಟೊಂದು ರೇಗಾಡ್ತಾ ಇದೀಯಾ? ನಾನು ಹೇಳ್ತಾ ಇರೋದು ನೀನ್ ಒಳ್ಳೇದಿಕ್ಕೆ ಅಲ್ವಾ? ಯಾವತ್ತೋ ಒಂದೇ ದಿವಸ ಅಂತ ಕುಡಿಯಕ್ ಸ್ಟಾರ್ಟ್ ಮಾಡ್ತೀಯಾ, ಮುಂದೆ ಅದೇ ಅಭ್ಯಾಸ ಆಗೋದ್ರೆ ಪದ್ಮಿನಿ ಗತಿ, ನಿನ್ ಮಗು ಗತಿ ಏನು ಹೇಳು? ನೋಡ್ ಸಿಸ್ಟರ್, ನಿನ್ ಸ್ವೀಟ್ ಕನ್ಸರ್ನ್ಗೆ ತುಂಬಾ ಥ್ಯಾಂಕ್ಸ್. ಇವತ್ತೇ ಲಾಸ್ಟ್, ಇನ್ಮೇಲಿಂದ ನಾನು ಇದನ್ನ ಮುಟ್ಟೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಇಲ್ಲಿಂದ ಹೊರಟೋಗು. ಆಯ್ತು, ಹೋಗ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಿನ್ ಪ್ರಾಬ್ಲಮ್ ಏನು ಅಂತ ನಾನು ತಿಳ್ಕೋಬೇಕು. ಪರ್ಸನಲ್ ಆದ್ರೆ ಹೇಳ್ಬೇಡ, ಫ್ಯಾಮಿಲಿ ಮ್ಯಾಟರ್ ಆದ್ರೆ ನನ್ಗೆ ಹೇಳು. ಸಾಧ್ಯವಾದ್ರೆ ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ. ನಿನಗೆ ಚಿಕ್ಕ ವಯಸ್ಸಿಂದ ಎಲ್ಲರ ವಿಷಯದಲ್ಲೂ ಮೂಗ್ ತುರ್ಸಿ ಅಭ್ಯಾಸ ಆಗ್ಬಿಟ್ಟಿದೆ. ಅದಕ್ಕೆ ಚಿಕ್ಕ ವಯಸ್ಸಲ್ಲಿ ಗಲಾಟೆ ಮಾಡ್ಕೊಂಡು ಫಾರಿನ್ ಹೋಗಿರೋದು. ಹೇಳೋ ಅಂತ ವಿಷಯ ಆಗಿದ್ರೆ ನಾನು ಹೇಳ್ತಾ ಇರ್ಲಿಲ್ವಾ? ನೋಡು,
ನೀನ್ ಅನ್ಕೊಂಡ್ರಷ್ಟು ದೊಡ್ಡ ಪ್ರಾಬ್ಲಮ್ ನನ್ಗೇನಾಗಿಲ್ಲ ನನ್ನ ಕೈಲಿ ಸಾಲ್ವ್ ಮಾಡೋಕ್ಕಾಗಿಲ್ಲ ಅಂದ್ರೆ ನಾ ಅಪ್ಪಂಗೆ ಹೇಳ್ತಾ ಇದ್ದೆ. ಥೂ, ನೆಮ್ಮದಿ ಕುಡಿಯೋಕ್ಕೂ ಬಿಡಲ್ಲ. ಬ್ರೋ ಏನೋ ದೊಡ್ಡ ಪ್ರಾಬ್ಲಮ್ ಅಲ್ಲಿ ಸಿಕ್ಕಾಕೊಂಡಿದ್ದಾನೆ. ಅದು ನಾರ್ಮಲ್ ಪ್ರಾಬ್ಲಮ್ ಅಂತೂ ಅಲ್ಲ, ಏನೋ ಸೀರಿಯಸ್ ಆಗೇ ನಡೀತಾ ಇದೆ. ಇರ್ಲಿ, ಅವ್ನ್ ಬಾಯಿ ಬಿಡ್ಲಿಲ್ಲ ಅಂದ್ರೂ ನಾನು ನನ್ನ ರೂಟಲ್ಲೇ ವಿಷಯ ತಿಳ್ಕೊತೀನಿ.